ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿನ್ನೆ ನಡೆದಂತಹ ಆ್ಯನ್ಯುವಲ್ ಎಕ್ಸಾಮ್ 2 ಸೆಕೆಂಡ್ ಇಯರ್ ಪಿ ಯು ಸಿ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಅದರ ಒಂದು ಕೀ ಆನ್ಸರ್ ಸಂಪೂರ್ಣವಾಗಿ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬಹಳ ಈಸಿಯಾಗಿ ಕ್ವಶನ್ ಪೇಪರ್ ಇತ್ತು ಸರ್, ಹಾಗೂ ಮಾಡಲ್ 1, 2, 3 ಅಲ್ಲಿಂದ ಕ್ವಶನ್ಸ್ಗಳನ್ನು ಪಿಕ್ ಮಾಡಲಾಗಿತ್ತು. ಸ್ಪೆಷಲಾಗಿ ಹೇಳಬೇಕು ಅಂದರೆ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ 1ನಿಂದನೂ ಕೂಡ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದವು. ಎನಿಹೌ, ಬನ್ನಿ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಥಿಂಕ್ಸ್ ದ್ಯಾಟ್ ದ ಬ್ಯೂಟಿ ಆಫ್ ಡ್ಯಾಶ್ ಇಸ್ ಟು ರಿಚ್ ಫಾರ್ ಯೂಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 100% ಅದು ಜೂಲಿಯಟ್ ಆಗಿರುತ್ತೆ. ಆದರೆ ಬಹಳ ಜನ ಲಿಟಲ್ ಸ್ಟಾರ್ಸ್ ಅಂತ ಬರೆದಿದ್ದೀರಾ, ಅದು ತಪ್ಪು. ಆಪ್ಷನ್ ಎ ಇದೆ ಅಲ್ವಾ, ಜೂಲಿಯಟ್, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್ ಏನಿದೆ, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಅಂತ ಇದೆ. ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದ್ದಾರೆ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್. ಇಲ್ಲಿ ಸೆಕೆಂಡ್ ಕ್ವಶನಿಗೆ ಸರಿಯಾದ ಉತ್ತರ ಬಂದು ಎರಡೂ ಸ್ಟೇಟ್ಮೆಂಟ್ಗಳನ್ನು ನೋಡ್ಕೋಬೇಕು. ದ ಕ್ರಿಮಿನಲ್ ವಾಸ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದಿ ಪ್ರಿಸನ್. ಅವನು ರೆಡಿ ಇರಲಿಲ್ಲ ಜೈಲಿನಿಂದ ಹೋಗಲಿಕ್ಕೆ ಅಂತ. ಹಿಸ್ ಕ್ಯಾರೆಕ್ಟರ್ ವಾಸ್ ರೂಯಿನ್ಡ್. ಅವನ ಎಲ್ಲ ಮರ್ಯಾದೆ ಎಲ್ಲ ಸಮಾಜದಲ್ಲಿ ಹೋಗಿತ್ತು ಅಂತ. ಹಾಗಿದ್ರೆ ಎರಡೂ ಕೂಡ ಸರಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತ. ಅಕಾರ್ಡಿಂಗ್ ಟು ದ ಪೋಯಮ್ ಆನ್ ಚಿಲ್ಡ್ರನ್, ದಿ ಸೋಲ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ ಅಂತಲೇ ಬರಬೇಕು. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4, ಸನ್ನಿ ಮಾರ್ನಿಂಗಲ್ಲಿ ಸಂಡೇ ಯಾವತ್ತೂ ಕೂಡ ಭಾನುವಾರದ ದಿನ ಡಾನ್ ಗಾನ್ಸಲೋ ಹಿ ಗೋಸ್ ಟು ಹಂಟ್, ಬೇಟೆ ಆಡಲಿಕ್ಕೆ ಹೋಗ್ತಾ ಇದ್ದ. ಯಾವ ಅಂದರೆ ಎಸ್ಟೇಟಿಗೆ, ಅರಾವಾಕ. ಆಪ್ಷನ್ ಬಿ ಇದೆ ಅಲ್ವಾ, ಅದೇ 100% ಸರಿಯಾದ ಉತ್ತರ. ಈಗ 5ನೆಯ ಪ್ರಶ್ನೆ. ಇನ್ ಗಾರ್ಡನರ್ ದ ರಿವಲ್ರಿ ಬಿಟ್ವೀನ್ ದ ತಮ್ಮಣ್ಣ ಆ್ಯಂಡ್ ದ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್, ನೋಡಿ ವಿಸಿಬಲ್ ಡೊಮೈನ್ ಟು ಇನ್ವಿಸಿಬಲ್ ಡೊಮೈನ್ ಅಂತ ಇದೆ, ಅಂದರೆ ಅಬ್ಸ್ಟ್ರಾಕ್ಟ್ ಡೊಮೈನ್ ಅಂತ. ವೆನ್ ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್ ಅಂತ ಇದೆ, ಏನು ಕಾಂಪೋಸಿಂಗ್, ನೋಡಿ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಆದರೆ ಬಹಳ ಜನ ಡಿ ಹಾಕಿದ್ದೀರಾ, ತಪ್ಪು ಮಕ್ಕಳ. ಆಪ್ಷನ್ ಎ ಸರಿಯಾದ ಉತ್ತರ. ಅಕಾರ್ಡಿಂಗ್ ಟು ಬೋರ್ಕ್ಸ್ ಹಿಸ್ ಬ್ಲೈಂಡ್ನೆಸ್ ಹಿಸ್ ಡ್ಯಾಶ್, ಇದಕ್ಕೆ ಸರಿಯಾದ ಉತ್ತರ ಬಂದು ಎ ವೇ ಆಫ್ ಲೈಫ್ ಅನ್ನುವಂಥದ್ದು. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿನೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಈಟಿಂಗ್ ಸೂಪ್ ಹ್ಯಾಸ್ ಮೋರ್ ಡೇಂಜರಸ್, ಅದೇ ಸರಿಯಾದ ಉತ್ತರ ಈಟಿಂಗ್ ಸೂಪ್ ಅನ್ನುವಂಥದ್ದು ಆಪ್ಷನ್ ಬಿ. 8ನೆಯ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಮಾರ್ಕರ್ಸ್. ಇ ಬಿ ಅವನೊಬ್ಬ ಏನಂತೀರ ಮಿನಿಸ್ಟ್ರು, ಕಲ್ಚರ್ ಆಗಿರ್ತಾನೆ, ಕಲ್ಚರ್ ಆಫ್ ಮಿನಿಸ್ಟ್ರು ಅಂತ. ಯಜ್ವಾನ ಆಯಿತಾ, ಯಜ್ವಾನ ಏನಾಗಿರ್ತಾನೆ, ಹೈ ಟ್ರೆಡಿಷ್ನಲ್ ಟೈಟಲನ್ನು ಹೊಂದಿರ್ತಾನೆ, ಸಮಾಜದಲ್ಲಿ ಉನ್ನತ ವರ್ಗದ ಒಬ್ಬ ವ್ಯಕ್ತಿ. ಹಾಗಿದ್ರೆ ರೂಫ್ ಒಬ್ಬ ಕ್ಯಾಂಪೇನರ್. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ನು ಸಿ ಆಗಿ ಇರುತ್ತದೆ. ಆಪ್ಷನ್ ಸಿ ಇದೆ ಅಲ್ವಾ, ಯಾವುದು ಕ್ವಶನ್ ನಂಬರ್ ಯಾವುದು 8ಕ್ಕೆ ಕ್ವಶನ್ ನಂಬರ್ 8 ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 9 ನೋಡೋಣ. ಹೂ ಅಮಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಅರಿವೋಲಿ ಆಕ್ಟಿವಿಸ್ಟ್ ಅಂತ ಇದೆ, ಮೆನ್ಷನ್ಡ್ ಅಂತ. ಕ್ವಶನ್ ನಂಬರ್ 9 ಇದಕ್ಕೆ ಸರಿಯಾದ ಉತ್ತರ ವೇರ್ ದೇರ್ ಇಸ್ ಎ ವೀಲಲ್ಲಿ ನಾಟ್ ಆ್ಯನ್ ಅಂತ ಕೇಳಿದ್ದಾರೆ. ನಾಟ್ ಅಂತ ಹೇಳಿದರೆ ಯಾರು ಅಲ್ಲ ಅಂತ, ಅರಿವೋಲಿ ಅಂತ. ಅರಿವೋಲಿ ಯಾರು ಅಲ್ಲ ಅಂತ ಹೇಳಿದರೆ ಎಸ್ ಕನಕರಾಜನ್ ಅಂತ ಇದಲ್ವ, ಆಪ್ಷನ್ ಎ ಅದೇ ಸರಿಯಾದ ಉತ್ತರ ಇಲ್ಲಿ. ಯಾಕಂದರೆ ಮನೋರ್ಮಣಿ ಕೂಡ ಅರಿವೋಲಿ ಆ್ಯಕ್ಟಿವಿಸ್ಟು, ಎನ್ ಕನ್ನಮ್ಮಲ್ ಅವಳು ಕೂಡ ಫೀಮೇಲ್ ಆ್ಯಕ್ಟಿವಿಸ್ಟು, ಜಮೀಲಾ ಬೀಬಿ ಅವಳು ಕೂಡ ಫೀಮೇಲ್ ಆ್ಯಕ್ಟಿವಿಸ್ಟ್. ಕ್ವಶನ್ ನಂಬರ್ 10, ಅಕಾರ್ಡಿಂಗ್ ಟು ಚಲ್ಲಪಲ್ಲಿ ಸ್ವರೂಪರಾಣಿ ದಿ ಪಂಚಮ ಹ್ಯಾಡ್ ಎ ವೇಟ್ ಆಲ್ ದ ಡೇ ನಿಯರ್ ದಿ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ಡ್ ಅಂತ ಇದೆ. ಶೂದ್ರ ಅನ್ನುವಂಥದ್ದೇ 100% ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 11 ನೋಡ್ತಾ ಹೋದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಗ್ರಾಮರ್ ಪಾರ್ಟ್ ಇದೆ. ಇಲ್ಲಿ ದ ಸೈಕ್ಲಿಂಗ್ ಮೂವ್ಮೆಂಟ್ ಡ್ಯಾಶ್ ಇನಿಷಿಯೇಟ್ ಅಂತ ಇದೆ, ವಾಸ್ ಇನಿಷಿಯೇಟೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಯಾಕಂದರೆ ಅದು ಒಂದು ಮೂಮೆಂಟ್ ಆಗಿರುತ್ತೆ, ಹಾಗಾಗಿ. ನೆಕ್ಸ್ಟ್ ಮೆನಿ ರೂರಲ್ ವಿಮೆನ್ ಅಂತ ಇದೆ, ಮೆನಿ ಅಂದರೆ ಬಹಳ ಜನ, ಹಾಗಾಗಿ ವರ್ ಎನ್ಕರೇಜ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತ ಇದೆ, ಸಾಂಗ್ ಅಂದರೆ ಒಂದು, ಹಾಗಾಗಿ ವಾಸ್ ರಿಟನ್ ಅಂತ ಬರಬೇಕು, ಡಬಲ್ ಟಿ ಬರಬೇಕು ರಿಟರ್ನ್ ಬರೆಯುವ ಸಮಯದಲ್ಲಿ. ವಾಸ್ ರಿಟನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಇದು ಕೂಡ ಗ್ರಾಮರ್ ಪಾರ್ಟ್. ರಮೇಶ್ ಹ್ಯಾಡ್ ಪ್ರಾಮಿಸ್ಡ್, ಅವನು ಪ್ರಾಮಿಸ್ ಮಾಡ್ತಾನೆ ಡಾಕ್ಟರ್ಗೆ, ದಟ್ ಐ ವಿಲ್ ಗಿವ್ ಅಪ್ ಅಂತಂದರೆ ಎಲ್ಲ ಬಿಟ್ಟಾಕ್ತೀನಿ ಅಂತ. ನೆಕ್ಸ್ಟು ಏನು, ಸ್ವೀಟ್ಸ್ಗಳನ್ನು ಅಂತ. ನೆಕ್ಸ್ಟು ಸೆಕೆಂಡ್ ಡ್ಯಾಶ್ ಹೀಸ್ ಡ್ಯಾಶ್ ವೆನ್ ಹಿ ವಾಸ್ ಅ ಸ್ವೀಟ್ ಪಾಕೆಟ್ ಪ್ರಿಂಟೆಡ್ ಶುಗರ್ ಫ್ರೀ ಅಂತ. ಶುಗರ್ ಫ್ರೀ ಅಂತ ಒಂದು ಪಾಕೆಟ್ ಮೇಲೆ ಪ್ರಿಂಟ್ ಆದಾಗ ದಟ್ ಈಸ್ ಸ್ಮೈಲ್ ಆನ್ ಹಿಸ್ ಫೇಸ್, ದಟ್ ಈಸ್ ನಥಿಂಗ್ ಬಟ್ ಫೇಸ್ ಲಿಟ್ ಅಪ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13ಗೆ ಬರೋದಾದರೆ ವೆರಿ ಈಸಿ, ಇದು ಕೂಡ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ ಇತ್ತು. ಯಾರೆಲ್ಲ ಮಾಡಲ್ ಕ್ವಶನ್ ಪೇಪರ್ 1, 2, 3 ಸಾಲ್ವ್ ಮಾಡಿದ್ರು, ದೋಸ್ ಆರ್ ವೆರಿ ಲಕ್ಕಿ ಫೆಲೋಸ್. ಬನ್ನಿ ಈಗ ನೋಡ್ತಾ ಹೋಗೋಣ. ಶಿ ಅಂದರೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಶಿ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಫಸ್ಟ್ ಆನ್ಸರ್ ಈಸ್ ಲಲಿತಾ ಅಂತ. ನೆಕ್ಸ್ಟ್ ಇಟ್ ಅಂದರೆ ಯಾರು ಅಂತ ಕೇಳಿದರೆ, ಇಟ್ ಅಂದರೆ ಚೆಸ್ ಅಂತ. ಹೇಗೆ ಸರ್ ಗೊತ್ತಾಯಿತು ನೋಡಿ, ಲಲಿತಾ ಲವ್ಸ್ ಚೆಸ್ ಆ್ಯಸ್
ಟೇಕನ್ ಇಟ್ ಅಂತದೆ. ಶಿ ಹ್ಯಾಸ್ ಟೇಕನ್ ಇಟ್ ಅಂದ್ರೇನು ಚೆಸ್ ಅಂತ. ಹಾಗಿದ್ರೆ ಸೆಕೆಂಡ್ ಆನ್ಸರು ಚೆಸ್ ಆಗಿರುತ್ತೆ. ಥರ್ಡ್ ಆನ್ಸರ್ ವಿಚ್ ಅಂತ ಇದೆ. ವಿಚ್ ಅಂದರೆ ಏನು ಇಲ್ಲಿ ಚೆಸ್ ಅಕಾಡೆಮಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಹರ್ ಅಂತ ಇದೆ. ಹರ್ ಅಂದರೆ ಯಾರು ಅಂತ ಇಲ್ಲಿ ಲಲಿತಾಸ್ ಅಂತ ಬರಬೇಕು. ಅಪಾಸ್ಟ್ರೋಫಿ ಎಸ್ ಇದೆ ಅಲ್ವಾ, ಅದು ಅದಕ್ಕೆ ಬರಬೇಕು. ಎರಡನೇದು ಎಲ್ಲಿಗೆ ಹೋಗಬೇಕು, ನಾಲ್ಕನೇದಕ್ಕೆ ಹೋಗಬೇಕು. ಆಯಿತಾ. ಲಾಸ್ಟ್ ಒನ್ ಹೂ ಅಂತ ಇದೆ. ಹೂ ಅಂತ ಪ್ರೊಫೆಷ್ನಲ್ ಚೆಸ್ ಪ್ಲೇಯರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ಕೂಡ ಬನ್ನಿ ಈಗ ಪಾರ್ಟ್ ಬಿಯನ್ನು ನೋಡ್ತಾ ಹೋಗೋಣ. ಪಾರ್ಟ್ ಬಿನಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಬಹಳ ಈಸಿಯಾಗಿ ಪ್ರಶ್ನೆಗಳನ್ನು ಕೇಳಿದರು. ಇಲ್ಲಿ ಮೆನ್ಷನ್ ದ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸ್ ಟು ಗ್ಲೋರಿಫೈ ರೋಮಿಯೋ ಅಂತ ಇದೆ. ರೋಮಿಯೋನನ್ನು ಹೊಗಳಲಿಕ್ಕೆ ಜೂಲಿಯಟ್ ಬಳಸಿದಂಥ 2 ಎಕ್ಸ್ಪ್ರೆಷನ್ಸ್ಗಳನ್ನು ಹೇಳಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆನ್ಸರ್ ಅದಕ್ಕೆ ಡೇ ಇನ್ ನೈಟ್ ಅಂತ ಬರೀಬೇಕು. ಸೆಕೆಂಡ್ ಆನ್ಸರ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ನೋಡಿ. ಫಸ್ಟ್ ಆನ್ಸರ್ ಡೇ ಇನ್ ನೈಟ್, ಸೆಕೆಂಡ್ ಒನ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ. 2ಕ್ಕೆ 2 ಅಂಕಗಳು. ಕ್ವಶನ್ ನಂಬರ್ 15 ನೋಡೋಣ ಈಗ. ವಾಟ್ ಆರ್ ದ 2 ಥಿಂಗ್ಸ್ ದಟ್ ದ ಆರ್ಚರ್ ಲವ್ಸ್ ಅಂತ ಇದೆ. ಆರ್ಚರ್ ಇಲ್ಲಿ ಯಾರು ಅಂತ ಹೇಳಿದರೆ ಬಿಲ್ಲುಗಾರ ಭಗವಂತ. ಹಾಗಾಗಿ ರೈಟ್ ಆನ್ಸರ್ ಈಸ್ ಬೋ ಆ್ಯಂಡ್ ಆ್ಯರೋ ಅಂತ. ಬೋ ಆ್ಯಂಡ್ ಆ್ಯರೋ, BOW ಬೋ, ಎ ಅಂತ ಹಾಕಿ ಬೋ ಅಂತ ಬರೀರಿ, ಬಿ ಅಂತ ಹಾಕಿ ಆ್ಯರೋ ಅಂತ ಬರಿಬೋದು, ಅಥವಾ ಬೋ ಎ ಆ್ಯಂಡ್ ಎಂಡ್ ಅಂತ ಹಾಕಿ ಆ್ಯರೋ ಅಂತ ಬರಿಬೋದು. ಕ್ವಶನ್ ನಂಬರ್ 16 ನೇಮ್ ಎನಿ 2 ಪಾರ್ಟಿಸಿಪೆಂಟ್ಸ್ ಹೂ ವರ್ಕ್ ವಿತ್ ಲಿವಿಂಗ್ ಸೀಡ್ಸ್ ಅಂತ ಇದೆ. ಇದು ಸ್ವಲ್ಪ ಡಿಫಿಕಲ್ಟ್ ಆಯಿತು ಅನಿಸುತ್ತೆ, ಆದರೆ ಅರ್ತ್ ಯೂನಿವರ್ಸಿಟಿ ಅಂತ ಯಾರು ಓದಿದ್ರು ಅದ್ರ ಬಗ್ಗೆ ವಂದನಾ ಶಿವಪಾಠದಲ್ಲಿ ವೆರಿ ಈಸಿ. ದಟ್ ಈಸ್ ಫಾರ್ಮರ್ಸ್ ಎಂಜಾಯ್ಡ್ ಒಂದು, ಇನ್ನೊಂದು ಅದರಲ್ಲಿ ಭಾಗವಹಿಸಿದವರು ಅಂದರೆ ಪಾರ್ಟಿಸಿಪೆಂಟ್ಸ್ ಅಂತ. ಬಿ ಆನ್ಸರ್. ಒಂದು ಫಾರ್ಮರ್ಸು, ಇನ್ನೊಂದು ಪಾರ್ಟಿಸಿಪೆಂಟ್ಸ್ ಅಥವಾ ಸೀಡ್ ಸೇವರ್ಸ್ ಅಂತಲೂ ಕೂಡ ಬರೆಯಬಹುದಾಗಿತ್ತು, ಹೌದಲ್ವಾ. ನೆಕ್ಸ್ಟ್ ಕ್ವಶನ್ ನಂಬರ್ 17ಕ್ಕೆ ಹೋಗೋಣ. ಆಯಿತಾ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ದ ಪೋಯಮ್ ವಾಟರ್, ನೋಡಿ ಸಿಟ್ ಇನ್ನೋಸೆಂಟ್ಲಿ ಅಂತ ಇದೆ. ನಾನು ನಿಮಗೆಲ್ಲ ವಿಡಿಯೋ ಮಾಡಿ ನಿಮಗೇನು ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ರು ನನಗೆ ಪಾಸ್ ಆಗಬೇಕು, ಒಳ್ಳೆ ಅಂಕಗಳು ಬೇಕು ಅಂತ ಅವ್ರಿಗೆ ಕಳಿಸಿದ್ದಲ್ವ, ಅದರಲ್ಲೆಲ್ಲ ಇವೇ ಆನ್ಸರ್ಸ್ಗಳು ನಿಮಗೆ ಲಭ್ಯವಾಗಿದ್ದಾವೆ. ವಾಟ್ರ್ ಸಿಟ್ ಇನ್ನೋಸೆಂಟ್ಲಿ ಎಲ್ಲಿ ಅಂದರೆ ಬಿಸ್ಲರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನೊಂದು ಕ್ವಶನ್ ಇದೆ, ವೇರ್ ಡಸ್ ದ ವಾಟರ್ ಡ್ಯಾನ್ಸ್ ಅಂತ ಇದೆ. ಅದು ಮ್ಯಾನ್ಸ್ ಅಪಾಸ್ಟ್ರೋಫಿ ಎಸ್ ಆಯಿತಾ, ಪೆಪ್ಸಿ ಬಾಟಲ್ ಅಂತ. ಮ್ಯಾನ್ಸ್ ಪೆಪ್ಸಿ ಬಾಟಲ್. ನೆಕ್ಸ್ಟು ಕ್ವಶನ್ ನಂಬರು 3 ಮೇನ್ ಕ್ವಶನಿಗೆ ಬಂದ್ವಿ. ಈಗ 3 ಅಂಕದ ಪ್ರಶ್ನೆಗಳು. ವೆರಿ ಡೆಡ್ ಈಸಿ ಅಂದರೆ ಡೆಡ್ ಈಸಿ ಅಂತ. ಅರ್ತ್ ಡೆಮೋಕ್ರಸಿ ಅಂತ ಇದೆ. ಅರ್ತ್ ಡೆಮೋಕ್ರಸಿ ಅಂದ್ರೇ ಅರ್ತ್ ಯೂನಿವರ್ಸಿಟಿ ಬಗ್ಗೆ ತಾವುಗಳು ಇಲ್ಲಿ ಬರೀಬೇಕಾಗಿತ್ತು. ಕ್ವಶನ್ ನಂಬರ್ 18ಕ್ಕೆ ಆನ್ಸರು. ಕ್ವಶನ್ ನಂಬರ್ 19 ನೋಡಿ ಎಷ್ಟು ಈಸಿಯಾಗಿದೆ. ಡೊನಾಲರ ಹೇಳಿದಂತಹ ಸುಳ್ಳು ಕಥೆಯನ್ನು ಇಲ್ಲಿ ಬರೆಯಿರಿ ಅಂತ. ಯಾವ ರೀತಿಯಾಗಿ ತನ್ನ ಸಾವನ್ನು ತಂದುಕೊಟ್ಲು ಅಂತ. ಕ್ವಶನ್ ನಂಬರ್ 20 ನೋಡಿ, ವೆನ್ ಯುವರ್ ಓಲ್ಡ್ ಸಮ್ಮರಿ ಕೊಟ್ಟಿದೆ, ಎಲ್ಲರೂ ಬರೆದಿದ್ದೀರಾ ಅನ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 21 ಇದು ಕೂಡ ಟು ದ ಫುಡ್ ಫ್ರಮ್ ಎ ಚೈಲ್ಡ್ ಸಮ್ಮರಿ ಕೊಟ್ಟಿದೆ. ಕ್ವಶನ್ ನಂಬರ್ 22 ಇದು ಕೂಡ ಹೆವನ್, ಇದು ಕೂಡ ನಾನು ಕೊಟ್ಟಿದ್ದೆ ಸರ್. ಕ್ವಶನ್ ನಂಬರ್ 23 ಇದು ಕೂಡ ನಿಮಗೆ ಹೇಳಿದ್ದೆ ನಾನು, ಹಾಟ್ ಕ್ವಶನಲ್ಲಿ ಬರುವಂಥದ್ದು ಅಂತ. ಫುಲ್ ಟೆಕ್ಸ್ಟ್ ಬುಕ್ ರಿವಿಷನಲ್ಲಿ ನಾನು ಇದನ್ನು ಹೇಳ್ಕೊಟ್ಟಿದ್ದೆ. ಕ್ವಶನ್ ನಂಬರ್ 4 ಮೇನ್ ಕ್ವಶನ್ ನೋಡೋಣ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್ ಅಂತ ಇದೆ. ವೈ ಡಿ ದ ಕಿಂಗ್ ಆಫ್ ಮೊನಾಕೋ ಚೇಂಜ್ ಹಿಸ್ ಮೈಂಡ್ ಅಂತ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. 2ರಲ್ಲಿ 1 ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಂದಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 25 ಭಾಳ ಈಸಿ. ಕ್ವಶನ್ ನಂಬರ್ 26 ಇದನ್ನೆಲ್ಲ ಬರೆದಿರ್ತೀರಾ. ಬನ್ನಿ ಈಗ ಕೀ ಆನ್ಸರ್ಗಾಗಿ ತಾವುಗಳು ವೇಟ್ ಮಾಡ್ತಾ ಇರ್ತೀರಾ. ಈಗ ಪ್ಯಾಸೇಜು ತಾವುಗಳು ಸ್ವಲ್ಪ ನೋಡ್ಕೊಳ್ಳಿ. ಫುಲ್ಲು ಗ್ರಾಮರು ಇದರಲ್ಲಿ ಕೀ ಆನ್ಸರ್ಗಳನ್ನು ನಾನು ಮುಗಿಸಿ ಕೊಡ್ತೇನೆ ಮಕ್ಕಳೇ. ಭಾಳ ಈಸಿಯಾಗಿತ್ತು ಆಯಿತಾ. ಆ್ಯನ್ಯುವಲ್ ಎಕ್ಸಾಮ್ 1ಕ್ಕಿಂತ ಈ ಕ್ವಶನ್ ಪೇಪರು ಕೂಡ ಆ ಲೆವೆಲಿಗೆ ಇತ್ತು, ಅದಕ್ಕಿಂತ ಈಸಿ ಅಂತಲ್ಲ. ಬಟ್ 2 ಕೂಡ ಈಕ್ವಲ್ಲು ನನ್ನ ಪ್ರಕಾರ, 2 ಪೇಪರ್ಸ್ ಕೂಡ. ಬನ್ನಿ ಗ್ರಾಮರ್ ಪಾರ್ಟ್ ಡಿ ಅನ್ನು ನೋಡ್ತಾ ಹೋಗೋಣ. ಈಗ ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ ನೋಡಿ. ವಿಕ್ರಮ್ ಸೇತ್ ಈಸ್ ಒನ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಅಂತ ಇದೆ. ಇದು ಗ್ರೇಟೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ಆರ್ಟಿಕಲ್ ದಿ ಅಂತ ಬರಬೇಕು. ಫಸ್ಟ್ ಡ್ಯಾಶಿಗೆ THE ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಒಂದು ರೀಅರೇಂಜ್ ದ ಫಾಲೋಯಿಂಗನ್ನು ಕೊಟ್ಟಿದ್ದಾರೆ, ಅಂದರೆ ಜಂಬಲ್ ಸೆಗ್ಮೆಂಟ್ಸ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಟ್ರಾಫಿಕ್ ರೂಲ್ಸ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಫೇಲೂರ್ ಟು ಅವಾಯ್ಡ್ ರೋಡ್ ಆಕ್ಸಿಡೆಂಟ್ ಅಂತ. ನೋಡಿ ಮಸ್ಟ್ ಬಿ, ನೋಡಿ ಟ್ರಾಫಿಕ್ ರೂಲ್ಸ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಆಯಿತಾ ಎಲ್ಲಿದೆಪ್ಪ ಫಾಲೋಡ್ ಟು ಅವಾಯ್ಡ್ ರೋಡ್ ಆಕ್ಸಿಡೆಂಟ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ನವ್ಯ ಆ್ಯಂಡ್ ನಿತ್ಯ ಡ್ಯಾಶ್ ಸೆಕ್ಯೂರ್ಡ್ ಡಿಸ್ಟಿಂಕ್ಷನ್ ಅಂತ ಇದೆ. ನೀಟ್ ಎಕ್ಸಾಮಿನೇಷನಲ್ಲಿ ಇಬ್ಬರು ಅಂತ ಇದ್ದಾಗ ಅದು ಬಹುವಚನ ಆಗುತ್ತೆ, ಹಾಗಾಗಿ ಹ್ಯಾವ್ HAVE ಅಂತ. ಯಾರಾದರೂ ಒಬ್ಬರು ಹೆಸರು ಕೊಟ್ಟಿರ್ತಿದ್ರೆ ಹ್ಯಾಸ್ ಅಂತ ಬರೋದು, ಹಾಗಾಗಿ ಹ್ಯಾಸು ತಪ್ಪಿಲ್ಲಿ, ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ರಿತಿಕಾ ಡ್ಯಾಶ್ ಎ ಡಾಕ್ಟರ್ ಅಟ್ ದಿ ಏಜ್ ಆಫ್ 28. ಆ ವಯಸ್ಸಲ್ಲಿ ಅವಳು ಡಾಕ್ಟರ್ ಆಗಿದ್ಲು. ಬಿಕೇಮ್ ನೋಡಿ BECAME ಅಂತ ಬರೆದ್ರೆ ಮುಗದೇ ಹೋಯಿತು. ಸಿಂಪಲ್ ಪಾಸ್ಟ್ ಟೆನ್ಸು ಮುಗೀತು. ನೆಕ್ಸ್ಟು ಈ ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಆರ್ಟಿಕಲ್ಸ್ ಅಂತ ಇದೆ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟು ಟೆಲ್ ಹಿಸ್ ಸ್ಟೋರಿ ಅಂತ ಇದೆ. ದಟ್ ಈಸ್ ಆಫ್ಟರ್ ಪ್ರೊಸೀಡಿಂಗ್ ಟು ಸಮ್ ಎಕ್ಸ್ಟೆಂಟ್ ಹಿ ಸ್ಟಾರ್ಟೆಡ್ ಟು ಫಂಬಲ್ ವಿತ್ ಎ ಫ್ಯೂ ವರ್ಡ್ಸ್ ಆಲ್ ಧೋ ಹಿ ಹ್ಯಾಸ್ ಕಮಿಟೆಡ್ ಅಂತ. ಫಸ್ಟ್ ಆನ್ಸರ್ ಆಫ್ಟರ್, ಸೆಕೆಂಡ್ ಆಲ್ ಧೋ, ಥರ್ಡ್ ಒನ್ ಹವೆವರ್, ಲಾಸ್ಟ್ ಒನ್ ಬಿಕೇಮ್ ಅಂತ. ಇದು ಇಲ್ಲಿ ಆನ್ಸರ್ ಆಗಿರುತ್ತದೆ.
ಆಯಿತಾ. ಫಸ್ಟ್ ಆನ್ಸರ್ ಆಫ್ಟರ್, ಸೆಕೆಂಡ್ ಒನ್ ಆಲ್ಧೋ, ಥರ್ಡ್ ಒನ್ ಹವೆವರ್, ಲಾಸ್ಟ್ ಒನ್ ಬಿಕಾಸ್. ಈ 4 ಉತ್ತರಗಳು. ನೆಕ್ಸ್ಟ್ ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ಇದು ಸೇಮ್ ಕ್ವಶನು ಎಕ್ಸಾಮಲ್ಲಿ ಬಂದಿದೆ ನೋಡಿ. ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಇದೆ. ಡೂ ಐ ಅಂತ ಬರೆದ್ರೆ ಮುಗದೇ ಹೋಗುತ್ತೆ, ಯಾಕಂದರೆ ಇಲ್ಲಿ ನೆಗೆಟಿವ್ ಕ್ವಶನ್ ಇದೆ. ಆನ್ಸರ್ ಪಾಸಿಟಿವ್ ಬರಬೇಕು. ಡೂ ಐ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಿದರೆ 1 ಮಾರ್ಕು. ನೆಕ್ಸ್ಟು ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಇದೆ. ಸೇಮ್ ಕ್ವಶನ್ ಬಂದಿದೆ ಸರ್ ನಿಮ್ಗೆ ಇದರಲ್ಲಿ ಬಂದಿದ್ದು ನೋಡಿ. ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಎಕ್ಸಾಮ್ 1ಗೆ ಬಂದಿದ್ದು ಸೇಮ್ ಕ್ವಶನ್ ಅಲ್ವಾ. ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಎರಡೂ ಸೇಮ್ ಕ್ವಶನ್ನು ಬಂದಿದೆ ನಿಮಗೆ. ನೆಕ್ಸ್ಟು ರೆಕ್ಟಿಫೈ ದ ಎರರ್ ಅಂತ ಇದೆ. ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದಿ ಪ್ಲೇಗ್ರೌಂಡ್ ಅಂತ. ಮೆನಿ ಚಿಲ್ಡ್ರನ್ ಅಂದಮೇಲೆ ಬಹಳ ಅಂತ ಆಯಿತು, ಹಾಗಾಗಿ ಈಸ್ ಅನ್ನುವಂಥದ್ದು ತಪ್ಪು. ಅಲ್ಲಿ ಈಸ್ ಜಾಗವನ್ನು ರೀಪ್ಲೇಸ್ ಮಾಡಿಬಿಟ್ಟು ಈಸ್ ವರ್ಡನ್ನು ರೀಪ್ಲೇಸ್ ಮಾಡಿ ಅಲ್ಲಿ ARER ಅಂತ ಬರಿಬೇಕಿತ್ತು ಅಷ್ಟೇ. ಸೇಮ್ ಸೆಂಟೆನ್ಸ್. ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಅಂತ ಇದೆ. ಸರಿಯಾದ ಉತ್ತರ ಇಲ್ಲಿ ವೆನ್ ಆರ್ ಯು ಅಂತ ಬರಿಬೇಕಷ್ಟೇ. ಆರ್ ಈ ಕಡೆ ಯು ಆ ಕಡೆ ಕಳಿಸಿದರೆ ಸರಿಯಾದ ಉತ್ತರ ಆಗೋದು. ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಇದೆ. ಈ ಒಂದು ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ಸೇಮ್ ಕ್ವಶನ್ ಕೊಟ್ಟಿದ್ರು ಮಕ್ಕಳೇ. ಸೇಮ್ ಕ್ವಶನ್ನು ನೋಡಿ. ದಿ ಕ್ರಿಯೇಟೆಡ್ ಬೈ ಡ್ಯಾಶ್ ಅಂತ ಇದೆ. ಫಸ್ಟ್ ಒನ್ ಇದೇ ಸೇಮ್ ಮಾಡಲ್ ಒನ್ ಅಂತೀನಿ, ಎಕ್ಸಾಮ್ 1 ಕ್ವಶನ್ ಪೇಪರಲ್ಲಿ ಬಂದದ್ದು. ಲೀ ಫ್ಲಾಕ್ ಅನ್ನುವಂಥದ್ದು ಸರಿಯಾದ ಉತ್ತರ, ಕ್ರಿಯೇಟೆಡ್ ಬೈ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ನಿಮಗೆ ಮಿಸ್ಟರ್ ವಾಕರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಥರ್ಡ್ ಒನ್ ನ್ಯಾಷನಾಲಿಟಿ ಒಂದು ಅಮೇರಿಕಾ ಆಗಿರುತ್ತೆ. 4ನೆಯದು ಕ್ಯಾರೆಕ್ಟರ್ ಕ್ರಿಯೇಟೆಡ್ ಯಾರು ಅಂದರೆ ದಿ ಮಂಡಾರ್ಕೆ. ಆಯಿತಾ, ಈಗ ಅವರೇ ಕೊಟ್ಟಿದ್ದಾರೆ ದಿ ಮ್ಯಾಜಿಷಿಯನ್ ಅಂತ. ಲಾಸ್ಟ್ ಲೈನಲ್ಲಿ ಕಾಣ್ತಾ ಇದೆ ಅಲ್ವಾ, ಮುಗೀತು. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ನು. ಇದು ನಮ್ಮ ಮಕ್ಕಳಿಗೆ ಈಸಿಯಾಗಿತ್ತು, ಯಾರೆಲ್ಲ ನೋಡ್ಕೊಂಡು ಹೋಗಿದ್ರು ಅವರಿಗೆ. ಬನ್ನಿ ಈಗ ನೋಡ್ತಾ ಹೋಗೋಣ. ವೈಭವ್ ಹಾಗೂ ಅಭಿಷೇಕ್ ಮಾತಾಡಿರುವಂಥದ್ದು. ವೈಭವ್ ಆಸ್ಕ್ಡ್ ಅಭಿಷೇಕ್ ನೋಡಿ, ಕೇಳಿದ್ದು ಹಾಗಾಗಿ ಆಸ್ಕ್ಡ್ ಅಂತ ಬರೀಬೇಕು. ವೈಭವ್ ಆಸ್ಕ್ಡ್ ಅಭಿಷೇಕ್ ವಾಟ್ ಹೀ ಕುಡ್ ಡೂ ಫಾರ್ ಹಿಮ್ ನೋಡಿ. ಕ್ಯಾನ್ ಇರೋದು ಕುಡ್ ಆಯಿತು, ಈ ಕಡೆ ಹೋಯಿತು. ಐ ಇರೋದು ಹೀ ಆಯಿತು, ಇಂಟರ್ಚೇಂಜ್ ಆಯಿತು. ನೆಕ್ಸ್ಟ್ ಯು ಅನ್ನೋದು ಚೇಂಜ್ ಆಗಿ ಹಿಮ್ ಆಯಿತು, ಯಾಕಂದರೆ ಇಬ್ಬರು ಹುಡುಗರಲ್ವ ಹಾಗಾಗಿ ಹಿಮ್ ಆಯಿತು, ಫುಲ್ ಸ್ಟಾಪ್. ಸೆಕೆಂಡ್ ಒನ್ನಲ್ಲಿ ಅಭಿಷೇಕ್ ನೋಡಿ, ಅಭಿಷೇಕ್ ಆಯಿತಾ. ಇದು ಏನಂತೀರ, ಇದ್ರ ಸೆಂಟೆನ್ಸ್ ಇದು, ಹಾಗಾಗಿ ಏನಂತೀರ ಆಸ್ಕ್ಡ್ ಅಂತ ಬರಿಬೋದು ಅಥವಾ ಎನ್ಕ್ವೈರ್ಡ್ ಅಂತಲೂ ಕೂಡ ಬರಿಬೋದು. ಆಯಿತಾ, ಕೇಳಿದ್ದು ಹಾಗಾಗಿ ಅಭಿಷೇಕ್ ಆಸ್ಕ್ಡ್ ವೈಭವ್ ನೋಡಿ. ವೈಭವ್ ಇಫ್ he had a scientific calculator. ಸರ್ ಹ್ಯಾಡ್ ಹೆಂಗಾಯಿತು ಅಂತ ಕೇಳ್ಬೋದು ತಾವುಗಳು. ನೋಡಿ, ಡೂ ಇರೋದು ಡಿಡ್ ಆಯಿತು, ಡಿಡ್ಡು ಪ್ಲಸ್ ಹ್ಯಾವು ಹ್ಯಾಡ್ ಆಯಿತು. ನೀವೇನು ಬರೆದಿರ್ತೀರ ಗೊತ್ತಾ ಎಕ್ಸಾಮಲ್ಲಿ, ಅಥವಾ ನಿಮ್ಮದೇ ಬೇರೆ ಸೀನ್ ಇರುತ್ತೆ. ರೈಟ್ ಆನ್ಸರ್ ಇಲ್ಲಿ ಇಫ್ ಹಿ ಹ್ಯಾಡ್ ಎ ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಇಷ್ಟೇ ಆನ್ಸರು. ಇಫ್ ಬರಲೇಬೇಕು ಅಥವಾ ವೆದರ್ ಅಂತ ಬರಿಬೋದು. ಆಯಿತಾ, ಇಫ್ ಹಿ ಹ್ಯಾಡ್ ಎ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕ್ವಶನ್ ಮಾರ್ಕ್ ಡಿಲೀಟು, ಫುಲ್ ಸ್ಟಾಪ್ ಬರುತ್ತಲ್ಲಿ. ನೆಕ್ಸ್ಟ್ ದಾಟ್ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಎಕ್ಸ್ಪ್ಲೈನ್ ದಟ್ ಹಿ ನೀಡೆಡ್ ನೋಡಿ, ಐ ಜಾಗದಲ್ಲಿ ಹಿ, ನೀಡು ವರ್ಬು ಪಾಸ್ಟ್ ಟೆನ್ಸ್ ಮಾಡಿ ನೀಡೆಡ್ ಇಟ್ ಫಾರ್ ಆಫ್ ಆ್ಯನ್ ಆರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯು ಕ್ಯಾನ್ ಯೂಸ್ ಮೈ ಕ್ಯಾಲ್ಕುಲೇಟರ್ ಅಂತ ಇದೆ. ವೈಭವ್ ಜಾಗದಲ್ಲಿ ಏನು ಬರಿಬೋದಿತ್ತು ತಾವುಗಳು. ವೈಭವ್ ನೋಡಿ ಟೋಲ್ಡ್ ಅಭಿಷೇಕ್ ದ್ಯಾಟ್ ಹಿ ಕುಡ್ ಯೂಸ್ ಹಿಸ್ ಕ್ಯಾಲ್ಕುಲೇಟರ್, ದಟ್ ಹೀ ಕುಡ್ ಯೂಸ್ ಹಿಸ್ ಕ್ಯಾಲ್ಕುಲೇಟರ್. ಯು ಅನ್ನುವಂಥದ್ದು ಹೀ ಆಗುತ್ತೆ, ಕ್ಯಾನ್ ಇರೋದು ಕುಡ್ ಆಗುತ್ತೆ. ಮೈ ಅಂತ ಇದೆ, ಅದು ಹಿಸ್ ಅಂತ ಬರಿಬೇಕು. ನೆಕ್ಸ್ಟ್ ಅಭಿಷೇಕ್ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಅಂತ ಇದೆ, ಬಹಳ ಈಸಿ. ಅಭಿಷೇಕ್ ಥ್ಯಾಂಕ್ಡ್ ನೋಡಿ, ವೈಭವ್ ಅಂತ ಬರಿಬೋದು ಅಥವಾ ಹಿಮ್ ಅಂತಲೂ ಕೂಡ ಬರಿಬೋದು. ಅಭಿಷೇಕ್ ಥ್ಯಾಂಕ್ಡ್ ಹಿಮ್ ಫಾರ್ ನೋಡಿ, ಫಾರ್ ಯುವರ್ ಅಂತ ಇದೆ, ಹಿಸ್ ಹೆಲ್ಪ್ ಅಂತ ಬರಿಬೇಕು. ಐ ರಿಪೀಟ್, ಅಭಿಷೇಕ್ ಥ್ಯಾಂಕ್ಡ್ ಹಿಮ್ ಫಾರ್ ಹಿಸ್ ಹೆಲ್ಪ್. ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮದು ಗ್ರಾಮರ್ ಮುಗೀತು. ಕ್ವಶನ್ ನಂಬರ್ 35 ನೋಡೋಣ. ಪ್ರಿನ್ಸಿಪಲ್ ಡ್ಯಾಶ್ ರೆಸ್ಪಾಂಡಿಂಗ್ ಅಂತ ಇದೆ. ಟೂರ್ ಸೆಕ್ರೆಟರಿನೂ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದಾರೆ ಕಾಲೇಜಲ್ಲಿ ಟೂರಿಗೆ ಕಳ್ಸೋಕ್ಕೋಸ್ಕರ. ಗುಡ್ ಮಾರ್ನಿಂಗ್ ಸರ್, ಅವಾಗ ಪ್ರಿನ್ಸಿಪಲ್ ಅದಕ್ಕೆ ರಿಪ್ಲೈ ಮಾಡಿದರು ವೆರಿ ಗುಡ್ ಮಾರ್ನಿಂಗ್. ಇಷ್ಟೇ, ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ 1 ಮಾರ್ಕ್ಸ್ ಎಕ್ಸಾಮಲ್ಲಿ. ನೆಕ್ಸ್ಟು ಸರ್ ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಎ ಟ್ರಿಪ್ ಅಂತ ಇದೆ. ಸರ್ ಸ್ಕೂಲಲ್ಲಿ ಟೂರ್ ಸೆಕ್ರೆಟ್ರಿ ಪ್ರಿನ್ಸಿಪಾಲ್ ಜೊತೆ, ಪ್ರಾಂಶುಪಾಲರ ಜೊತೆ ಮಾತಾಡ್ತಾ ಇದ್ದಾರೆ. ಸರ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಹೋಗಬೇಕು ಅಂತ ಇದ್ದಾರೆ, ಹೌದಾ, ಎಷ್ಟು ದಿನ ನೋಡಿ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂತ ಇದೆ. ಅದನ್ನು ಯಾವ ರೀತಿಯಾಗಿ ಕೇಳಬೇಕು, ಎಷ್ಟು ದಿನ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಫಾರ್ ಹೌ ಮೆನಿ ಡೇಸ್ ಸ್ಟೂಡೆಂಟ್ಸ್ ಆರ್ ವಿಲ್ಲಿಂಗ್ ಟು ಗೋ ಫಾರ್ ಎ ಟ್ರಿಪ್ ಅಂತ ಬರೀಬೇಕು, ಅಥವಾ ಫಾರ್ ಹೌ ಮೆನಿ ಡೇಸ್ ಅಂತ ಬರೆದ್ರು ಕ್ವಶನ್ ಮಾರ್ಕ್ ಹಾಕಲೇಬೇಕು. ಫಾರ್ 3 days ಅಂತ ಸೆಕ್ರೆಟರಿ ಹೇಳ್ತಾರೆ. ಅವಾಗ ಪ್ರಿನ್ಸಿಪಲ್ಲು ಡಿಸ್ಅಗ್ರಿ ಅಂತ ಇದೆ, ತಾವುಗಳು ಎಸ್ ಅಂತ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ಈ ಜಾಗದಲ್ಲಿ ತಾವುಗಳು ನೋ ಅಂತ ಬರಿಬೇಕಿತ್ತು. ನೋ ಅಂತ ಬರೆದು ಕಾಮ ಹಾಕಿ ದಟ್ಸ್ ಟೂ ಲಾಂಗ್ ಅಂತ ಬರಿಬೇಕು, ಬಹಳ ದೂರ ಆಗುತ್ತೆ, ಅಂದರೆ ಬಹಳ ದಿನಗಳಾಗತ್ತೆ, ಬೇಡ ಅಂತ. ಡಿಸ್ಅಗ್ರಿ ಅಂದರೆ ಪ್ರಿನ್ಸಿಪಲ್ ಒಪ್ಕೊಳ್ಳಲ್ಲ ಅಂತ ಅಷ್ಟೇ.
ಆಯಿತಾ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಲೆಟರ್ ರೈಟಿಂಗ್ ಕೊಟ್ಟಿದ್ದರು, ಇದು ಕೂಡ ಬಹಳ ಈಸಿ. ಇದೇ ಲೆಟ್ರನ್ನು ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ. ನಮ್ಮ ಮಕ್ಕಳಿಗೂ ಕೂಡ ಇಂಗ್ಲೀಷ್ ಲೆಕ್ಚರರ್ ಕೊಡ್ತಾರೆ, ಇಲ್ಲ ಬಯೋ ಬರುತ್ತೆ, ಇಲ್ಲ ಹೀಗೆ ಬರುತ್ತೆ ಅಷ್ಟೇ, ಅದನ್ನು ಇಂಟರ್ಚೇಂಜ್ ಮಾಡಿ ಬರೀರಿಲ್ಲ ಅಂತ, ಮತ್ತೇನೂ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಏನೇ ಡೌಟ್ ಇದ್ದರೂ ಮತ್ತೆ ತಗೊಳ್ಳೋ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ. ಮುಂದಿನ ಎಲ್ಲ ಪರೀಕ್ಷೆಗಳು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. Extremely sorry I did not use a mic today because we are on vacation. I am out of station. God bless you all.